ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ನಾನು ಚಳಕಾಯನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಚಳಕಾಯನ್ನು ಒಂದೊಂದಾಗಿ ಜಜ್ಜಿಬಿಟ್ಟು ಇಟ್ಕೋಬೇಕು. ಆಮೇಲೆ ನಾವು ಮಸಾಲೆಗೆ ಏನೇನು ತೊಗೋಬೇಕಂದ್ರೆ ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ, ಬೆಳ್ಳುಳ್ಳಿ, ಸಾಸಿವೆ, ಹಾಗೆ 4 ಮೆಂತೆಕಾಳನ್ನು ತೊಗೋಬೇಕು. ಫಸ್ಟಿಗೆ ನಾವು ಡ್ರೈ ಪೌಡ್ರನ್ನು ಮಾಡಲಿಕ್ಕೆ ನಾವು ಸಾಸಿವೆ, ಮೆಂತೆಕಾಳು, ಉಪ್ಪು ಮತ್ತು ಅರಿಶಿನ, ಖಾರವನ್ನು ಮಾತ್ರ ಮಿಕ್ಸಿ ಮಾಡಿಕೊಂಡು ಡ್ರೈ ಪೌಡ್ರ್ ಮಾಡ್ಕೋಬೇಕು. ಅದಕ್ಕೆ ನಂತರ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ನಮಗೆ ಬೇಕಾಗುವಷ್ಟು ನೀರನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ಫೈನ್ ಪೇಸ್ಟಾಗಿ ಮಾಡಬೇಕು. ಅದನ್ನು ಫೈನ್ ಪೇಸ್ಟ್ ಮಾಡಿದ ನಂತರ ನಾವು ಚಳಕಾಯಿಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹೊಂದುಗೂಡೋ ಥರ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು, ಚೆನ್ನಾಗಿರೋ ಕ್ಲೀನಾಗಿರೋ ಬಟ್ಟೆಯನ್ನು ಕಟ್ಟಿಬಿಟ್ಟು ಬಿಸಿಲಲ್ಲಿ ಇಡಬೇಕು. ನಂತರ ಅದೇ ದಿನ ರಾತ್ರಿ ಮತ್ತೆ ಅದನ್ನು ತೆಗೆದುಬಿಟ್ಟು ಒಂದು ಚಮಚ ತೊಗೊಂಡು ಕೈ ಆಡಿಸಿ ಮರುದಿನ ಬೆಳಗ್ಗೆ ಮತ್ತೆ ನಾವು ಬಿಸಿಲಿಗೆ ಇಡಬೇಕಾಗುತ್ತೆ. ಸೊ ಈ ಬಿಸಿಲಲ್ಲಿ ಇಡೋ ಪ್ರೊಸೀಜರ್ನ ನಾವು 2 ದಿನ ಮಾಡಬೇಕಾಗುತ್ತೆ. ನಂತರ ಒಂದು ಡಬ್ಬದಲ್ಲಿ ಅದನ್ನು ಸ್ಟೋರ್ ಮಾಡಿದರೆ ಉಪ್ಪಿನಕಾಯಿ ತಿನ್ನೋದಕ್ಕೆ ರೆಡಿ ಆಗುತ್ತೆ.